ಅಂದ ಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಹೋಗ್ತದೆ ಕಣಪ್ಪ. ನಿನ್ನೆ ರಾತ್ರಿ ಎಂಡ್ರು ಒಂದು ಮಾತು ಅಂದು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೈ ವೋಲ್ಟೇಜ್ ಕರೆಂಟ್ ಕಂಬ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಲ್ಲ. ಯಾಕೆ ಹಿಂಗ್ ಮಾಡಕ್ ಹೋದೆ? ಏ ಅಣ್ಣ ಸೋಮ್ಕಿದ್ರೆ ಸರಿ, ಎಲ್ಲಿಗೆ ಮಲ್ಡರ್ ಆಗಿ ಹೋಗ್ತೀಯ ನೋಡು. ಅದು ನಾನಲ್ಲ ಅಂತ ಗೊತ್ತಿದ್ದು ನಾನು ಕಾಲ್ ಹೇಳ್ತಿದ್ಯಾ ನೀನು? ಬೇಕೂಪ, ಸಿಟ್ಟಾಗ್ಬೇಡ ಕಳ್ಳ. ನೋಡೋಕೆ ಸೈಡ್ ಆಂಗಲ್ ಇಂದ ಇವನು ನಿನ್ನಾಗೆ ಕಾಣ್ತವನೆ ಕಣಪ್ಪ. ಅದಕ್ಕೆ ನೀನೇ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಕಳ್ಳ. ಏನಂತ ಈತನ ಬಾಧೆ? ಇವನ್ ಯಾರೋ ಪಾವ ಗಡದವನಂತೆ, 10 ಲಕ್ಷ ಸಾಲ ಮಾಡಿದ್ನಂತೆ. ಸಾಲ ತೀರ್ಸೋಕಾಗ್ದೆ ಹಿಂಗೆ ಮಾಡ್ಕೊಂತಿದ್ದಾನೆ ಅಣ್ಣ. ಅಲ್ಲ ಕಳ್ಳ, ಈತ ಸಾಲ ತೀರ್ಸಕ್ಕಾಗದೆ ಇಷ್ಟು ದೊಡ್ಡ ಕಂಬ ಹತ್ತಿದ್ದಾನೆ. ಇವನಿಗೆ ಸಾಲ ಕೊಟ್ಟವರು ಏನ್ ಮಾಡ್ಬೇಕಲ್ಲ? ಅವರು ಪವರ್ ಉತ್ಪಾದನಾ ಕೇಂದ್ರಕ್ಕೆ ಹೋಗ್ಬೇಕಲ್ಲ. ಅದಕ್ಕೆ ಹೇಳುದು ಕಳ್ಳ, ಉಪವಾಸ ಇದ್ರು ಪರವಾಗಿಲ್ಲ, ಆದ್ರೆ ಸಾಲ ಮಾಡಬಾರ್ದು, ಸಾಲ ಕೊಡಬಾರ್ದು ಅಂತ. ಅಲ್ಲಣ್ಣ ನೀನ್ ಹಿಂಗಂತೀಯ, ಆದ್ರೆ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತಾರಲ್ಲ, ಅವ್ರಿಗೆ ಏನ್ ಹೇಳ್ತೀಯ? ಬೇಕುಪ್ಪ, ಅವ್ರ ಮಾತು ಕೇಳ್ಕೊಂಡು ನೀನು ಸಾಲ ಮಾಡಿ ತುಪ್ಪ ತಿಂದೆ ಅನ್ಕೋ, ಆಮೇಲೆ ಸಾಲಗಾರರು ಮನೆಗ್ ಬಂದಾಗ ಮನೆಯಲ್ಲಿ ಅಗಳು ಉಪ್ಪು ಇಲ್ದಂತ ಪರಿಸ್ಥಿತಿ ಆಗುತ್ತೆ ಕಳ್ಳ. ಅದಕ್ಕೆ ನಮ್ಮ ಹಿರಿಕರು ಹಾಸಿಗೆ ಇದ್ದಷ್ಟು ಕಾಯಲ್ ಚಾಚಬೇಕು ಅಂತ ಹೇಳಿದಾರೆ. ಅದನ್ನ ನೆನಪಿನಲ್ಲಿ ಇಡ್ಕಳ್ಳ. ಇಲ್ದಿದ್ರೆ ನೀನು ಇವನಂಗೆ ಕಂಬನ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಹೌದಣ್ಣ, ಆಗಿದ್ರೆ ನನ್ನ ಹತ್ರ 10 ರೂಪಾಯಿ ಸಾಲ ಇಸ್ಕೊಂಡಿದ್ದಲ್ಲ, ವಾಪಸ್ ಕೊಡೋಣ. ಬೇಕುಪ್ಪ, ತಗೊಳಲ್ಲ ನೀನ್ 10 ರೂಪಾಯಿನ. ಅಲ್ಲ ಕಳ್ಳ, ಈ 10 ರೂಪಾಯಿಗೋಸ್ಕರ ಡೆತ್ ನೋಟ್ ನಲ್ಲಿ ನನ್ನ ಹೆಸರು ಬರ್ದ್ರೆ ನಾನು ಜೈಲಿಗೆ ಹೋಗ್ಬೇಕಾಗುತ್ತೆ. ತಗೊಳಲ್ಲ ನೀನ್ ದುಡ್ಡನ್ನ. ಇವನ್ ಯಾರಲ್ಲ ನೋಡಿದ್ರೆ ಬಾಂಗ್ಲಾದೇಶದ ಬೀದಿಯಿಂದ ಓಡ್ಕೊಂಡು ಬಂದಂಗ ಅವನೇ. ಇವನು ಯಾರು ಗೊತ್ತಾ? ನಿನ್ನೆ ದಾವಣಗೆರೆಯಲ್ಲಿ ದುರ್ಗಮ್ಮನ ಜಾತ್ರೆನಲ್ಲಿ ಹಿಂಗೆ ಹುಚ್ಚಾಟ ಆಡ್ತಿದ್ದಾನೆ. ಒಸಿ ನೋಡೋಣ ಇಲ್ಲಿ. ಇವನ್ ಯಾರಲ್ಲ ಮನೆಯಿಂದ ಹೊರಗೆ ಬರುವಾಗ್ಲೇ ಡ್ಯಾನ್ಸಿನ ಫೈಟಿಂಗ್ ವಿಡಿಯೋ ನೋಡ್ಕೊಂಡು ಬಂದಿದ್ದಾನೆ ಅನ್ಸುತ್ತೆ. ಆದ್ರೂ ನೀನೇನೇ ಹೇಳ, ಇಷ್ಟು ಜನರನ್ನ ಎದುರಿಸ್ಕೊಂಡಿದ್ದಾನೆ ಅಂದ್ರೆ ಇವನ್ ಯಾರೋ ಗ್ರೇಟ್ ಕಳ್ಳ. ಮೂಲಂಗಿ, ದಾವಣಗೆರೆ ಪೊಲೀಸು ಬುದ್ಧಿವಂತರಾಗಿದ್ರೆ ಏನ್ ಮಾಡ್ಬೇಕಾಗಿತ್ತು ಗೊತ್ತಿಲ್ಲ? ಈತನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರೋ ಬದಲು ಇದೇ ದುಗ್ಗಮ್ಮನ ಜಾತ್ರೆನಲ್ಲಿ ಟಗರು ಕಾಳಗ ನಡೆಯುತ್ತೆ ಕಳ್ಳ, ಅಲ್ಲಿಗೆ ಹೋಗಿ ಬಿಡಬೇಕಾಗಿತ್ತು. ಟಗರು ಇಂಜಿನಿಂದ ಬಂದು ಬೇಸ್ಮೆಂಟ್ ಗೆ ಗುದ್ದಿದ್ರೆ ಗೊತ್ತಾಗಿರೋದು ಇವನ್ಗೆ. ಮೂಲಂಗಿ, ಇವ್ರ ಬಗ್ಗೆ ಮಾತಾಡ್ತಾ ಟೈಮ್ ಹೋಗಿದೆ, ಗೊತ್ತಾಗ್ಲಿಲ್ಲ ಕಣಪ್ಪ. ನಡಿಲ್ಲ ಮನೆಗೆ ಹೋಗೋಣ. ಶಿವನೇ ಶಾಂಬುಲಿಂಗ.